ಎಚ್ಡಿಕೆ ವರ್ಸಸ್ ಡಿಕೆಶಿ ನಡುವೆ ಬಿಡದಿ ಟೌನ್ಶಿಪ್ ಸಮರ ನಡೀತಾ ಇದೆ. ವಿಧಾನಸೌಧಕ್ಕೆ ಬಾರದ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ನಾನು ಕರೆದಾಗ ಚರ್ಚೆಗೆ ಬರಲಿಲ್ಲ ಇವರು, ಈಗ ಆ ಚರ್ಚೆ ಅನಾವಶ್ಯಕ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಮನಗರ ಕಾರ್ಯಕರ್ತರ ಮುಂದೆ ಬಿಡದಿ ವಿಷಯ ಪ್ರಸ್ತಾಪಿಸಿದ್ದಾರೆ ಸಿಎಂ. ಬಿಡದಿಯಲ್ಲಿ ಟೌನ್ಶಿಪ್ ಭೂ ಸ್ವಾಧೀನ ನಾನು ಮಾಡಿದ್ನ, ಇಂಡಸ್ಟ್ರಿಯಲ್ ಟೌನ್ಶಿಪ್ ನಾನು ಮಾಡಿದ್ನ, ಅವರೇ ತಾನೇ ಮಾಡಿದ್ದು. ನಾನು ಕರೆದ್ರೆ ಕುಮಾರಸ್ವಾಮಿ ಅವರು ಇಲ್ಲಿಗೆ ಬರಲಿಲ್ಲ, ಅಲ್ಲಿಗೆ ಕರೀತಾ ಇದ್ದಾರೆ, ನಾನು ಬರೋದು ಸರಿನಾ? ಎಲ್ಲ ಸವಾಲು ಸ್ವೀಕಾರ ಮಾಡಿದ್ದೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮಾಡಿದ್ನ, ಈಗ ಇದಕ್ಕೆ ಅಡ್ಮಿಷನ್ ನಾನು ಮಾಡಿದ್ನ, ಈಗ ಹಿಂದೆ ಬಿಡದಿಗೆ ಇಂಡಸ್ಟ್ರಿಯಲ್ ಟೌನ್ ನಾನು ಮಾಡಿದ್ನ, ಸೊ ಅವರೇ ಮಾಡಿದ್ರು. ಈಗ ಈ ಬಿಡದಿಲಿ ದೊಡ್ಡ ಟೌನ್ಶಿಪ್ ಬಂದರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇಲ್ವಾ? ನಿಮ್ಮ ಎಲ್ಲ ರಾಮನಗರ ತಾಲೂಕಿಗೆ, ಮಾಗಡಿ ತಾಲೂಕಿಗೆ, ಕನಕಪುರ ತಾಲೂಕೆಲ್ಲ ಕೂಡ ನಮ್ಮ ಈಗ ಬರೀ ಏರ್ಪೋರ್ಟ್ ಇಲ್ಲಿ ಬಂದಕ್ಕೆ, ದೇವನಹಳ್ಳಿ ಬಂದಕ್ಕೆ ಇಲ್ಲಿಂದ ಬೆಂಗಳೂರುಗಂಟ ದೊಡ್ಡಬಳ್ಳಾಪುರ ಎಲ್ಲ ಅನುಕೂಲ ಆಗ್ಲಿಲ್ವೇ? ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಎಲ್ಲ ಅನುಕೂಲ ಆಗ್ಲಿಲ್ವೇ? ಹಂಗೆ ಒಂದು ಟೌನ್ಶಿಪ್ ಅವರೇ ಡಿನೋಟಿಫೈ ಮಾಡೋದಾಯ್ತು, ಅವ್ರ ಮಾಡಲಿಲ್ಲ. ಈಗ ಪಾಪ ಅವ್ರೇನೇನೋ ಕೆಲವೆಲ್ಲ ಇರ್ತಾ ಇದ್ದಾರೆ. ಇಲ್ಲಿ ನಾನು ಕರೆದ್ರೆ ಇಲ್ಲಿಗೆ ಯಾರು ಬರಲಿಲ್ಲ, ನಾನು ಇಲ್ಲಿಗೆ ಬರ್ಬೇಕು. ನಾನು ಬರೋದು ಸರಿನಾ? ನಾನು ಬರೋದು ಸರಿ ಅಂತ ಹೇಳಿ ಇವೆಲ್ಲ ಸವಾಲೆಲ್ಲ ಸ್ವೀಕಾರ ಮಾಡಿದ್ದೀನಲ್ಲ. ನಾನು ಹಿಂದೆ ಸಭೆ ಕರೆಸುವ ಪ್ರತಿಭಾ ಟಿವಿ ಇಬ್ಬರು ಚರ್ಚೆ ಮಾಡುವಂತ ಹೇಳಿದಾಗ ಆಗಲಿಲ್ಲ. ಈಗ ಕರಿಬೇಕು. ಈಗೇನು ನನಗೇನು ಅವಶ್ಯಕತೆ ಏನಿಲ್ಲ. ಈಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಆ ಕ್ಷೇತ್ರ ಬಿಟ್ಟುದಾಗೋಯ್ತು, ನಿಮಗೂ ಅದಕ್ಕೆ ಆಯ್ತು ಮಾಡೋದು ಅವಕಾಶ ಇದ್ದಾಗ ಮಾಡ್ಬೇಕಾಯ್ತು. ಅವಕಾಶ ಇದ್ದರೆ ನಿಮ್ಗೆ ಮಾಡೋಕ್ಕಾಗಿಲ್ಲ. ನಾವೇನು ಒಳ್ಳೇದು ಮಾಡಬೇಕು? ಇಲ್ಲಿ ಹೇಳ್ತೀನಿ ಕೇಳಿ, ಯಾವ ಊರನ್ನು ಒಕ್ಕಲೆಬ್ಬಿಸುವಂತ ಪ್ರಶ್ನೆ ನಾನು ಮಾಡುವುದಿಲ್ಲ. ಈಗ ನಾನು ಮಾಡಿದಂತ ತೀರ್ಮಾನದಲ್ಲಿ ಎಲ್ಲ ಊರುಗಳು ಅಲ್ಲಲ್ಲೇ ಇರ್ತದೆ. ಆ ಊರು ಅಭಿವೃದ್ಧಿ ಮಾಡ್ತೀವಿ. ಆ ಊರಿಗೆ ಒಂದು ಸಪ್ರೇಟ್ ರಿಂಗ್ ರೋಡ್ ಮಾಡ್ತೀನಿ. ಚಿಕ್ಕಳ್ಳಿ ಅದಕ್ಕೊಂದು ರಿಂಗ್ ರೋಡ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ ಯಾರ್ಯಾರಿಗೆ ಏನೆಷ್ಟು ಹಣ ಕೊಡಬೇಕು ಈಗಾಗಲೇ 3 ನೋಟಿಫಿಕೇಶನ್ ಮಾಡ್ತಾ ಇದೀವಿ. ಅದಕ್ಕೆ ಏನು ಬೇಕು ಈಗಾಗಲೇ ಅವ್ರಿಗೆ ಏನು ಬೆಲೆ ಕೊಡಿಸ್ಬೇಕು, ಅವ್ರು ಯಾರು ಘೋಷಣೆ ಮಾಡಿದ್ರು ಅದಕ್ಕೆ ಡಬಲ್ ಬೆಲೆ ಮೌಲ್ಯ ಎಲ್ಲ ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ನೆಂಟರುಗಳಿದ್ದಾರೆ, ಎಲ್ಲ ಇದನ್ನು ತಿಳಿಸಿ ರಾಜಕಾರಣ ಮಾಡಬೇಕು ಅಂತ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಾಪ ಯಾವತ್ತು ಅದೇ ಮೊನ್ನೆ ಹಾಸನ್ ಅವರೆಲ್ಲ ಬಂದಿದ್ರು, ಪಾಪ ಅವ್ರ ಪರಿಸ್ಥಿತಿ ನಾನು ಕೇಳಿದೆ. ಈಗ ಯಾಕೆ ಹಾವೇರಿಯಲ್ಲಿ ಇಲ್ಲಿ ಟೌನ್ ಪಕ್ಕ ಯಾಕೆ ಅಡ್ಮಿಷನ್ ಮಾಡಿಸಿದ್ರು? ಖರೀದಿ ಮಾಡಿದ್ರು. ಅಲ್ಲಿ ಯಾಕೆ ಅದನ್ನು ಮಾಡಿದ್ರು? ಬರೀ ಅವ್ರ ಅವ್ರ ಕಾರ್ಯಕರ್ತರ ಮಧ್ಯೆ ಮಾತ್ರ 11 ಎಕರೆ ಬಿಟ್ಬಿಟ್ರು, 11 ಎಕರೆ 16 ಎಕರೆ. ಸೊ ಅದನ್ನೆಲ್ಲ ಈಗ ನಾನು ಚರ್ಚೆ ಮಾಡೋದು ಬೇಡ. ನಿಮ್ಗೆ ನಾನು ಹೇಳ್ತೀನಿ, ಇದು ನಿಮ್ಮ ಅಭಿವೃದ್ಧಿಗೋಸ್ಕರ ಈ ತೀರ್ಮಾನವನ್ನು ನಾನೇನು ಮಾಡೋದಿಲ್ಲ. ಮೊದಲಿಂದ ಅವರು ಮಾಡಿ ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಅವ್ರು ಬಿಜೆಪಿ ಕಾಲದಲ್ಲೂ ಇತ್ತು, ದಳದ ಕಾಲದಲ್ಲೂ ಇತ್ತು, ಕಾಂಗ್ರೆಸ್ ಕಾಲದಲ್ಲೂ ಇತ್ತು. ಅವ್ರು ಬಿಡುಗಡೆ ಮಾಡಬಹುದಾಯ್ತು, ಬಿಡುಗಡೆ ಮಾಡಿದ್ರು. ನಾನು ಯಾಕೆ ಅದನ್ನು ಬಿಡುಗಡೆ ಮಾಡಿ ಜೈಲಿಗೆ ಬರ್ತೀನಿ ಕೆಲಸ ನಾನು ಮಾಡಿ ಅದಕ್ಕೆ ಬೇಡ ಅಂತ ಹೇಳಿ ರೈತರಿಗೂ ಒಳ್ಳೇದಾಗಬೇಕಂತ ಆ ತೀರ್ಮಾನ ನಾನು ಮಾಡಿದ್ದೀನಿ. ಇಷ್ಟು ಮಾತ್ರ ಹೇಳ್ತೀನಿ.